ಹೆಬ್ರಿ ಚಾಣಕ್ಯ ಎಜುಕೇಷನ್ ಮತ್ತು ಕಲ್ಚರಲ್ ಅಕಾಡೆಮಿ ಆಶ್ರಯದಲ್ಲಿ ಏಪ್ರಿಲ್ 19ರವರೆಗೆ ಹೆಬ್ರಿ ಎಸ್ಆರ್ ಸ್ಕೂಲ್ ಬಳಿ ಇರುವ ಚಾಣಕ್ಯ ಟ್ಯುಟೋರಿಯಲ್ ಕಾಲೇಜಿನಲ್ಲಿ ಚಾಣಕ್ಯ ನಲಿ ಕಲಿ 11ನೇ ವರ್ಷದ ವೈವಿಧ್ಯಮಯ ಬೇಸಿಗೆ ಶಿಬಿರ ನಡೆಯಿತು. ಬಾಲ ಸಾಧಕ ಅದ್ವೈತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಾನು 4 ಭಾಷೆಗಳಲ್ಲಿ 18 ಬಾರಿ ಭಗವದ್ಗೀತೆಯನ್ನು ಬರೆಯಲು ಸಾಧ್ಯವಾಗಬೇಕಾದರೆ ನನ್ನ ತಂದೆಯ ಪ್ರೇರಣೆ, ಪ್ರೋತ್ಸಾಹ ಮತ್ತು ಅವರು ಕಲಿಸಿದ ಉತ್ತಮ ಸಂಸ್ಕಾರದಿಂದ ಕಿರಿಯ ವಯಸ್ಸಿನಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದರು. ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಚ್ ನಾಗರಾಜ್ ಶೆಟ್ಟಿ ಮಾತನಾಡಿ, ರಜಾ ಸಮಯವನ್ನು ಮೊಬೈಲ್ ಟಿವಿ ನೋಡುತ್ತಾ ಕಾಲಹರಣ ಮಾಡುವ ಬದಲು ಇಂತಹ ವೈವಿಧ್ಯಮಯ ಬೇಸಿಗೆ ಶಿಬಿರದಲ್ಲಿ ಮಕ್ಕಳನ್ನು ಸೇರಿಸುವುದರ ಮೂಲಕ ಅವರ ವ್ಯಕ್ತಿತ್ವ ವಿಕಸನವಾಗಲು ಸಾಧ್ಯ ಎಂದರು. ಬಾಲ ಸಾಧಕ ಅದ್ವೈತ್ ತಂದೆ ರಾಘವೇಂದ್ರ ಅವರು ಮಾತನಾಡಿ, ಕಳೆದ 11 ವರ್ಷಗಳಿಂದ ಚಾಣಕ್ಯ ಸಂಸ್ಥೆ ಎಲ್ಲಾ ಕಲಾ ಪ್ರಕಾರಗಳನ್ನು ಒಂದೇ ಸೂರಿನಡಿ ತರಬೇತಿ ನೀಡುತ್ತಾ ರಜಾ ಸಮಯದಲ್ಲಿ ಮಕ್ಕಳಿಗೆ ಉತ್ತಮ ಬದುಕು ಶಿಕ್ಷಣ ನೀಡುವ ಸಂಸ್ಕಾರ ಭರಿತ ತರಬೇತಿ ನೀಡುವ ಮೂಲಕ ಮಾದರಿ ಕಾರ್ಯ ಮಾಡುತ್ತಿದ್ದು, ಸಂಸ್ಥೆಯ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಮತ್ತು ವೀಣಾ ಶೆಟ್ಟಿಯವರ ಪರಿಶ್ರಮ ಶ್ಲಾಘನೀಯ ಎಂದರು. ಅಧ್ಯಕ್ಷತೆಯನ್ನು ಚಾಣಕ್ಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹೆಬ್ರಿ ಉದಯ್ ಕುಮಾರ್ ಶೆಟ್ಟಿ ವಹಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಹಲವಾರು ತೆರೆಮರೆಯ ಪ್ರತಿಭೆಗಳನ್ನು ನಾಡಿಗೆ ಪರಿಚಯಿಸಿದ ಹೆಮ್ಮೆ ಸಂಸ್ಥೆಗೆ ಇದೆ. ಅವಕಾಶ ಮಾಡಿಕೊಟ್ಟವರನ್ನೇ ಅಪರಿಚಿತರಂತೆ ಕಾಣುವ ಮನಸ್ಥಿತಿ ಒಳ್ಳೆಯದಲ್ಲ. ಮಕ್ಕಳು ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ತಮಗೆ ಮಾರ್ಗದರ್ಶನ ಮಾಡಿದವರನ್ನು ಸದಾ ನೆನಪಿಸಿಕೊಂಡಾಗ ತನ್ನ ಕ್ಷೇತ್ರದಲ್ಲಿ ಸಾಧನೆ ಮತ್ತು ಬೆಳವಣಿಗೆ ಸಾಧ್ಯ. ವೈವಿಧ್ಯಮಯ ಬೇಸಿಗೆ ಶಿಬಿರ ಏಪ್ರಿಲ್ 19ರವರೆಗೆ ನಡೆಯಲಿದ್ದು, ಶಿಬಿರದಲ್ಲಿ ಭಾಗವಹಿಸಲು ಇನ್ನೂ ಅವಕಾಶ ಇದೆ ಎಂದರು. ಹೆಬ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನವೀನ್ ಕೆ ಅಡ್ಡೆಂತಾಯ, ಚಿಕ್ಕ ಮಕ್ಕಳನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ನೋಡಿಕೊಳ್ಳುವುದು ಸುಲಭದ ಮಾತಲ್ಲ ಎಂದರು. ಸಮಾರಂಭದಲ್ಲಿ ಸೀತಾನದಿ ಸೌಖ್ಯ ಯೋಗ ಟ್ರಸ್ಟ್ ಅಧ್ಯಕ್ಷ ಸೀತಾನದಿ ವಿಠಲ್ ಶೆಟ್ಟಿ, ಬ್ರಹ್ಮಾವರ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಾಧಿಕಾರಿ ನಿತ್ಯಾನಂದ ಶೆಟ್ಟಿ, ಯಕ್ಷಗಾನ ಗುರು ಪ್ರಕಾಶ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಗೊತ್ತು, ನಾನು 18 ಬಾರಿ ಬರ್ತಿದ್ದೀನಿ 4 ಭಾಷೆಯಲ್ಲಿ ಅಂತ. ಮೊದಲು ನನಗೆ ಈ ಪ್ರೇರಣೆ ಸಿಕ್ಕಿದ್ದು, ಮೊದಲು ನನಗೆ ನಮ್ಮ ಅಪ್ಪ ಇದನ್ನು ಬರಿ ಅಂತ ಉಡುಪಿಯಿಂದ ತರಿಸ್ಕೊಟ್ರು ಮೊದಲನೇ ಬುಕ್ಕು. ಅದನ್ನ ಬರ್ದೆ. ಅದಾದ್ಮೇಲೆ ನಾನು ಪೂರ್ಣ ಪ್ರಮತಿ ಗುರುಕುಲ ಹೋಗ್ತಿದ್ದೀನಿ ಬೆಂಗಳೂರಲ್ಲಿ. ಅಲ್ಲಿ ಭಗವದ್ಗೀತೆನ ಕಲಿಸ್ಕೊಡ್ತಾರೆ. ಅಲ್ಲಿ ಕಲ್ತ್ಕೊಂಡು ನಾನು ಬರಿತಾ ಇದ್ದೆ. ನನಗೂ ಇನ್ನೊಂದು ಏನು ಮನ್ಸು ಬಂತಂತ ಬರೆಯೋದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ನೀನು 1 ಸಲ ಭಗವದ್ಗೀತೆ ಬರೆದ್ರೆ 10 ಸಲ ಓದಂಗೆ ಅಂತ. ಸೊ ನಾನು ಬೇಗ ಕಲಿಬಹುದು ಅಂತ ನಾನು ಬರಿದೆ. ಖುಷಿ ಪಡುವುದೇ ತಂದೆ ತಾಯಿಗೆ ಬೇಕಾದಂತಹದ್ದು ದೊಡ್ಡ ಅವರಿಗೆ ನಿರೀಕ್ಷೆ. ಆ ಸಂದರ್ಭದಲ್ಲಿ ಅವರು ಪಡುವಂತ ಖುಷಿಗೆ ಸಾಟಿ ಬೇರೆ ಯಾವುದಿಲ್ಲ. ನಾವು ಏನು ಕೊಡ್ಬೋದು ಅಂದ್ರೆ ಅವ್ರ ತಂದೆ ತಾಯಿಗೆ ಸಾರ್ಥಕತೆಯನ್ನ ನಾವು ನೀಡಬೇಕು. ಹಾಗೆ ಈಗ ನಾನು ಏನೋ ಹೇಳಬೇಕು ಅಂತ ಹೊರಟೆ, ಸರ್ ನಮ್ಮ ತಂದೆಯ ಹೆಸರನ್ನು ಹೇಳಿ ನನ್ನ ಭಾವುಕನನ್ನಾಗಿ ಮಾಡಿದ್ದಾರೆ. ಆದರೆ ನಾನು ಏನು ಹೇಳಬೇಕು ಅಂತಂದ್ರೆ, ಇಲ್ಲಿನ ಪೋಷಕರು ಕಡಿಮೆ ಇದ್ದಾರೆ, ಆದರೆ ಅವರಿಗೆ ತಲುಪಲಿ. ಈ ಪೋಷಕರು ಈ ಸುತ್ತಮುತ್ತಲಿನ ಪೋಷಕರು ನಿಜವಾಗ್ಲೂ ಭಾಗ್ಯವಂತರು. ಯಾಕಂದ್ರೆ ಉದಯ್ ಶೆಟ್ರು ಚಾಣಕ್ಯ ಸಂಸ್ಥೆಯಿಂದ ನೀಡ್ತಾ ಇರುವಂತಹ ಈ ನಮ್ಮ ದೇಶ ಯಾವ್ದು ಮಕ್ಕಳೇ? ಭಾರತ ದೇಶದಲ್ಲಿ ಹಲವಾರು ಸಂಸ್ಕೃತಿ ಸಂಸ್ಕಾರಗಳೆಲ್ಲ ಇದ್ದಾವೆ. ವಿದ್ಯೆ ಎಲ್ಲ ಶಾಲೆಯವರು ಕೊಡ್ತಾರೆ, ಆದರೆ ಅವರಿಗೆ ಬೇರೆ ಬೇರೆ ರೀತಿಯ ಸಂಸ್ಕಾರಗಳನ್ನ, ಬೇರೆ ಬೇರೆ ಚಟುವಟಿಕೆಗಳನ್ನೆಲ್ಲ ಕೊಡ್ಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಅದನ್ನೆಲ್ಲ ಉದಯ್ ಶೆಟ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ದೇಶದ ಭರತನಾಟ್ಯ ಕಲಿಸಿಕೊಡ್ತಾರೆ, ದೈಹಿಕವಾಗಿ ಯೋಗ ಹೇಳಿಕೊಡ್ತಾರೆ, ಕರಾಟೆ ಕಲಿಸಿಕೊಡ್ತಾರೆ. ಇದು ಬರೀ ಬೇಸಿಗೆ ಶಿಬಿರ. ಈಗ ಬರೀ ಬೇಸಿಗೆ ಶಿಬಿರ, ಅವರು ವರ್ಷ ಪೂರ್ತಿ ಟ್ಯೂಷನ್ ಕೊಡ್ತಾರೆ ಮಕ್ಕಳಿಗೆ. ಟ್ಯೂಷನ್ ಕೊಡೋದ್ರ ಜೊತೆಗೆ ಯಕ್ಷಗಾನ ಕಲಿಸ್ತಾರೆ. ನಮ್ಮ ಕಡೆಯವರಿಗೆ ಯಕ್ಷಗಾನ ಅಂತೂ ಬೇಕೇ ಬೇಕು, ಎಲ್ರಿಗೂ ಆಸಕ್ತಿ ಇದೆ. ಯಕ್ಷಗಾನ ಕಲಿಸಿಕೊಡ್ತಾರೆ, ಯೋಗ ಕಲಿಸಿಕೊಡ್ತಾರೆ, ಕರಾಟೆ ಕಲಿಸಿಕೊಡ್ತಾರೆ, ಭರತನಾಟ್ಯ, ಹಾಡು ಹೇಳೋದು, ಸಂಗೀತ, ಮೃದಂಗ, ಒಂದಲ್ಲ ಎರಡಲ್ಲ, ಯಾವ ಕ್ಷೇತ್ರದಲ್ಲೂ ಅವರಿಲ್ಲ ಅಂತಿಲ್ಲ, ಎಲ್ಲದನ್ನು ಹೇಳಿಕೊಡ್ತಾರೆ. ಅದಕ್ಕೆ ಈ ಸುತ್ತಮುತ್ತಲಿನ ಪೋಷಕರು ಮಕ್ಕಳು ಭಾಗ್ಯವಂತರು ಅಂತ ನಾನು ಹೇಳ್ತೀನಿ. ಮತ್ತಿನ್ನೊಂದು ಅವ್ರಿಗೆ ನಾನು ಏನ್ ಹೇಳ್ಬೋದಂದ್ರೆ, ಅದ್ವೈತ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಯಾರು ಅಂತನೂ ಅವ್ರಿಗೆ ಗೊತ್ತಿಲ್ಲ. ಬೇರೆ ಒಂದು ಮಗು ಆ ಮಗುವಿನ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೋದು, ಇದು
ದೊಡ್ಡ ವ್ಯಕ್ತಿತ್ವ ಇದ್ದವ್ರಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ನಮ್ಮ ಮಕ್ಕಳೇ ನಮ್ಗೆ ನಮ್ಮ ಮಕ್ಕಳೇ ನಮ್ಗೆ ಚಂದ, ನಮ್ಮ ಮಕ್ಕಳೇ ನಮ್ಗೆ ಹೆಮ್ಮೆ ಇರಬೇಕು. ಆದರೆ ಎಲ್ಲಾ ಕಡೆಯ ಪ್ರತಿಭಾವಂತರನ್ನು ನಾವು ಗುರುತಿಸಿ, ಅವನು ಬೆಂಗಳೂರಲ್ಲಿರೋದು, ಮೊನ್ನೆ ಇನ್ನೊಂದು ಸಂಸ್ಥೆಯವರು ಕೂಡ ಊರಿಗೆ ಕರೆಸಿ ಅವನನ್ನ ಸನ್ಮಾನ ಮಾಡೋದು. ಅವರು ಏನು ಅಪೇಕ್ಷೆ ಇಲ್ಲ, ಇಂತಹದ್ದು ನಮ್ಮೂರಲ್ಲಿ ನಡೀತದೆ, ಬೆಂಗಳೂರಲ್ಲಿ ಇದೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಊರಿನಲ್ಲಿ ಹುಟ್ಟಿದ ನೀವೆಲ್ಲರೂ ಭಾಗ್ಯವಂತರು. ಇಲ್ಲಿ ಸರ್ ಹೇಳ್ದಂಗೆ ನಾವೆಲ್ಲ ಆವಾಗ ತುಂಬಾ ತುಂಟಾಟ ಮಾಡಿ ಬಾಲ್ಯ ಕಳೀತಾ ಇದ್ವಿ. ಈಗ